ತಕ್ಷಣ ಸಡನ್ಲಿ ಮರ್ತು ಬಿಡ್ತೀರಾ ನೀವು, ಅದಾಗಲ್ಲ. ಸ್ಲೋಲಿ ಹಂತವಾಗಿ ನೀವು ಅವ್ರನ್ನ ಮರಿಬಹುದು. ಮೋಸ ಹೋದಂಥ ಪ್ರೀತಿಯಲ್ಲಿ ಅವ್ರನ್ನ ಮರೆಯೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದಲ್ಲಿ 3 ಟಿಪ್ಸನ್ನು ಹೇಳ್ತೀನಿ. ಆ ಟಿಪ್ಸನ್ನು ಫಾಲೋ ಮಾಡ್ತಾ ಬನ್ನಿ. ಸೊ ನೋಡಿ, ನಾವು ಎಷ್ಟೇ ಮರೆಯೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಎಲ್ಲೋ ಒಂದು ಕಡೆ ಅವ್ರ ನೆನಪು ಕಾಡ್ತಾ ಇರುತ್ತೆ. ಫಸ್ಟ್ ಆಫ್ ಆಲ್ ನೋಡಿ, ಕೆಟ್ಟ ಘಟನೆಗಳನ್ನು ಮರೆಯೋಕ್ಕಾಗಲ್ಲ ಅಂದಮೇಲೆ ಅವರೊಟ್ಟಿಗೆ ಕಳೆದಿರ್ತಕ್ಕಂಥ ಒಳ್ಳೆ ಘಟನೆಗಳನ್ನು ಸಾಧ್ಯನೇ ಇಲ್ಲ ಮರೆಯೋದಕ್ಕೆ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ನಂಬರ್ 1, ನೀವು ಸಂಪೂರ್ಣವಾಗಿ ಅವ್ರ ನಂಬರ್ನ ಬ್ಲಾಕ್ ಮಾಡಿಬಿಟ್ಟು ಡಿಲೀಟ್ ಮಾಡಿ. ಮೊದಲೇ ಮಾಡಬೇಕಾಗಿರೋ ಕೆಲಸ ಇದನ್ನು ಮಾಡಲೇಬೇಕು. ಅಂದರೆ ಹಂತವಾಗಿ ನೀವು ಮರಿತಾ ಬರ್ತೀರಾ. ಒಂದೇ ಕ್ಷಣಕ್ಕೆ ಒಂದೇ ಸಲಕ್ಕೆ ನೀವು ಮರಿತೀರಾ ಅಂತಲ್ಲ, ಹಂತವಾಗಿ ಮರಿತಾ ಬರ್ತೀರಾ. ನಂಬರ್ 1, ಬ್ಲಾಕ್ನ ಮಾಡಿ. ಬ್ಲಾಕ್ ಮಾಡಿಬಿಟ್ಟು ಅವ್ರ ನಂಬರ್ನ ಶಾಶ್ವತವಾಗಿ ಡಿಲೀಟ್ ಮಾಡ್ತಾ ಬನ್ನಿ. ಇದು ಫಸ್ಟ್ ಒನ್. ಆ್ಯಂಡ್ ಸೆಕೆಂಡ್ ಬಂದು ಏನಂತ ಹೇಳಿದ್ರೆ, ಅವ್ರು ಕೊಟ್ಟಿರ್ತಕ್ಕಂಥ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಥಿಂಗ್ಸ್ ಅಂದರೆ ವಸ್ತುಗಳನ್ನು ನೀವು ಬಿಸಾಕಿ. ಏನೇ ಇರ್ಬೋದು, ಫೋಟೋಸ್ ಇರ್ಬೋದು ಅಥವಾ ಏನೋ ಉಂಗುರ, ಡ್ರೆಸ್ಸಸ್ಸು, ಬಟ್ಟೆ, ಏನೇ ಅವರ ನೆನಪುಗಳು ಕಾಡುವಂಥದ್ದು ಏನಿರುತ್ತೆ ಅದನ್ನೆಲ್ಲನೂ ಕೂಡ ಸುಟ್ಟಾಕಿ ಇಲ್ಲ ಬಿಸಾಕಿ ಹೊರಗಡೆ. ಇದು ನಂಬರ್ 2. ಆ್ಯಂಡ್ ಥರ್ಡ್ ನಂಬರ್ ಅಂತ ಹೇಳಿದ್ರೆ, ಫಸ್ಟು ನೀವು ಆ ಪ್ಲೇಸಿಂದ ಆಚೆ ಬರಬೇಕು. ಅಂದರೆ ಒಂದೇ ಪ್ಲೇಸಲ್ಲಿ ಕೂತ್ಕೊಂಡಾಗ ಅಥವಾ ನೀವೇನು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ತಲೆ ಒಳಗಡೆ ಆ ಹಳೆಯ ನೆನಪುಗಳೇ ಕಾಡ್ತಾ ಇರುತ್ತೆ. ನೀವೇನಾದ್ರು ಕೆಲಸ ಮಾಡ್ತಾ ಬರ್ಬೇಕು. ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಬಂದವಾಗ ಆ ಕೆಲಸದ ಮಧ್ಯೆ ನಮ್ಮ ಒಂದು ಬ್ರೈನ್ ವರ್ಕ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಆವಾಗ ಅಲ್ಲಿ ಬ್ಯುಸಿ ಆದಾಗ ಹಳೆ ನೆನಪುಗಳ ಬಗ್ಗೆ ಯೋಚನೆ ಮಾಡಲಿಕ್ಕೆ ಟೈಮ್ ಕೂಡ ಇರಲ್ಲ ಬ್ರೈನ್ಗೆ. ನಾನು ಹೇಳ್ತಿರೋ ಅರ್ಥ ಆಯ್ತಾ? ಸೊ ಆ ಕಾರಣಕ್ಕೆ ನೀವೇನು ಮಾಡಬೇಕು, ಈ 3 ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಇದರಲ್ಲಿ ಯಾವುದೋ ಒಂದು ಮಿಸ್ ಮಾಡಿದ್ರು ಕೂಡ ಏನಾಗುತ್ತೆ, ಸಪೋಸ್ ನೀವು ಕೆಲಸಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ, ನೀವು ಯಾವುದೋ ನಂಬರ್ ಡಿಲೀಟ್ ಮಾಡಿಲ್ಲ ಅಥವಾ ಅವರ ವಸ್ತುಗಳು ಫೋಟೋಗಳನ್ನ ಡಿಲೀಟ್ ಮಾಡಿಲ್ಲ ಅಥವಾ ಕೊಟ್ಟಿರ್ತಕ್ಕಂಥ ಗಿಫ್ಟ್ಗಳನ್ನ ಡಿಲೀಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಅಗೇನ್ ಆ ವಸ್ತುಗಳನ್ನು ನೋಡಿದವಾಗ ಮತ್ತೆ ಪುನಃ ಮನೆಗೆ ಬಂದ ಮೇಲೆ ಮತ್ತೆ ಪುನಃ ಆ ವಸ್ತುಗಳನ್ನು ನೋಡಿದ ಮೇಲೆ ಅವರ ನೆನಪು ಬರುವಂಥ ಸಾಧ್ಯತೆ ಇರುತ್ತೆ. ಸಪೋಸ್ ನಂಬರ್ ಇದ್ದರೂ ಕೂಡ ಮತ್ತೆ ಪುನಃ ಅವ್ರಿಗೆ ಕಾಲ್ ಮಾಡಬೇಕು ಅನ್ನೋದೊಂದು ಬರ್ತಾ ಇರೋದು. ಸೊ ಆ ಕಾರಣಕ್ಕೆ ನಂಬರ್ನ ಬ್ಲಾಕ್ ಮಾಡಿ ಡಿಲೀಟ್ ಮಾಡಿ. ಆ್ಯಂಡ್ ಫೋಟೋಗಳಿದ್ದರೆ ಅವ್ರು ಕೊಟ್ಟಿರ್ತಕ್ಕಂಥ ಉಂಗುರ, ಡ್ರೆಸ್ಸಸ್, ಏನು ಥಿಂಗ್ಸ್ ಕೊಟ್ಟಿರ್ತಾರೆ ಅದನ್ನು ಕೂಡ ಬ್ಲಾಕ್ ಮಾಡಿ. ಆ್ಯಂಡ್ ಫೈನಲಿ ಒಂದು ಕೆಲಸಕ್ಕೆ ಸೇರ್ಕೊಳ್ಳಿ. ಸೊ ಹಿಂಗೆ ಮಾಡಿದವಾಗ ಹಂತವಾಗಿ ಮರೀಲಿಕ್ಕೆ ಸಾಧ್ಯ. ಸಡನ್ಲಿ ನೀವು ಅವ್ರನ್ನ ಇದನ್ನು ಮಾಡಿದ ತಕ್ಷಣ ಸಡನ್ಲಿ ಮರ್ತು ಬಿಡ್ತೀರಾ ನೀವು, ಅದಾಗಲ್ಲ, ಯಾರಿಗೂ ಆಗಲ್ಲ. ಸೊ ಸ್ಲೋಲಿ ಹಂತವಾಗಿ ನೀವು ಅವ್ರನ್ನ ಮರಿಬಹುದು, ರೈಟ್? ಸೊ ಆ ಕಾರಣಕ್ಕೆ ಇಷ್ಟು ಫಾಲೋ ಮಾಡಿ ಡೆಫಿನೆಟ್ಲಿ ನೀವು ನಿಮಗೆ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿನ ಈಸಿಲಿ ಮರಿಬಹುದು.